ಪರಶುರಾಮ್ ಥೀಮ್ ಪಾರ್ಕ್ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಕಳ ಪೊಲೀಸರು ಬೆಂಗಳೂರಿನಲ್ಲಿ ದಾಳಿಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಉಳ್ಳಾಳದಲ್ಲಿ ಬರುವಂತಹ ಕ್ರಿಶ್ ಆರ್ಟ್ ವರ್ಡ್ನಲ್ಲಿ ದಾಳಿ ಮಾಡಿ ಇಲ್ಲಿ ಪರಿಶೀಲನೆ ಮಾಡಿಸ್ಕೊಂಡಿದ್ದಾರೆ. ಮೂರ್ತಿ ಶಿಲ್ಪಿ ತಯಾರಕರಾದಂಥ ಕೃಷ್ಣ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಎಷ್ಟೊತ್ತಿಗೆ ಕಾರ್ಕಳ ಪೊಲೀಸರು ಬಂದರು, ಏನೇನು ತಗೊಂಡು ಹೋದ್ರು ಸರ್ ಇಲ್ಲಿ ನಿಮ್ಮ ಇದರಲ್ಲಿ ಅಂತ? ಓಕೆ, ಬೆಳಿಗ್ಗೆ 9 ಗಂಟೆಗೆ ಬಂದಿದ್ರು ಸರ್. ಬೆಳಿಗ್ಗೆ 9 ಗಂಟೆಗೆ ಬಂದು ಆಮೇಲೆ ಮತ್ತೆ 4 ಗಂಟೆಗೆ ಬಂದರು ಸರ್. 4 ಗಂಟೆ ನನಗೆ ಬೆಳಿಗ್ಗೆ ಬಂದಿದ್ದು, ನಾನು 2 ಡೇಸ್ ಬ್ಯಾಕ್ ನಾನು ಕಾರ್ಕಳ ಸ್ಟೇಷನಿಗೆ ಹೋಗಿದ್ದೆ. ನನ್ನ ಹೇಳಿಕೆ ಬೇಕು, ನಾನು 2 ಡೇಸ್ ನನ್ನನ್ನು ಎನ್ಕ್ವೈರಿ ಮಾಡಿ ನಾನು ಕಳಿಸಿದ್ರು. ಇವತ್ತು ಬರ್ತೀನಿ ಅಂತ ಹೇಳಿದ್ರು. ಆಯ್ತು ಬನ್ನಿ ಅಂತ ಹೇಳಿ ಹಾಜರು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಆಮೇಲೆ ಸ್ಥಳೀಯ ಪೊಲೀಸ್ನೆಲ್ಲ ಕರ್ಕೊಂಡು ಆಮೇಲೆ ಉದಯ ಮುನಿ ಅಲ್ಲಿ ಕರ್ಕೊಂಡು ಎಲ್ಲರೂ ಬಂದರು ಸರ್. ಬಂದು ನನಗೆ ಧಮಕಿಗಳು ಸರ್, ನೀನು ಕೊಟ್ಟಿಲ್ಲ ಅಂದರೆ ನನಗೆ ಪೊಲೀಸರದ್ದು ಅವ್ರು ಕರ್ತೆ ಅವ್ರು ಬಂದು. ಅದು ಉದಯ ಮುನಿ ಅವ್ರಿಗೆ ಏನು ಕೆಲಸ ಇದೆ ಗೊತ್ತಿಲ್ಲ. ಪರಶುರಾಮ್ ಏನು ಮೂರ್ತಿ ವಿಗ್ರಹಕ್ಕೂ ನಿಮಗೂ ಏನು ಸಂಬಂಧ? ನೀವೇನಾ ವಿಗ್ರಹ ತಯಾರಕರು? ಹೌದು, ನಾನೇ ವಿಗ್ರಹ ಮಾಡಿದ್ದು. ಯಾಕಂದ್ರೆ ಇದು ಒಂದು 2 ಇಯರ್ಸ್ ಬ್ಯಾಕ್ ನಾನೇ ಮಾಡಿದ್ದು. ಅದು 2 ಕೋಟಿಗೆ ಅಷ್ಟೇ. ಇದು ಎಲ್ಲನೂ ಹೋಪ್ ಆಗ್ತದೆ 6 ಕೋಟಿ ಅಂತ ದಯಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. 2 ಕೋಟಿ ಇದ್ರೆ ನಾನು ಕೊಟ್ಟಿರೋದೇ 1,20,00,000. ಅದು ನಾನು ಒಂದು ವರ್ಷದಿಂದ ಹೇಳಿದ್ದೀನಿ, ನನಗೆ ಇದು ಯಾವುದೇ ವಾದ ವಿವಾದ ಬೇಡ. ಈ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ನಾನು ನಿಮ್ಮ ಮೆಟೀರಿಯಲ್ ಕೊಡಿ, ನಾನು ಅದು ಗುಜರಿಗಾದರೂ ಹಾಕಿ ನಿಮ್ಗೆ ನೀವು ಕೊಟ್ಟಿರೋ 1,20,00,000 ನಾನು ವಾಪಸ್ ಕೊಡ್ತೀನಿ, ನನ್ನ ಇದರಿಂದ ಬಿಡುಗಡೆ ಮಾಡಿಬಿಡಿ ಅಂತ ನಾನು ಹೇಳಿದ್ರು. ನನಗೆ ವರ್ಕ್ ಮಾಡೋಕ್ಕೂ ಕೊಡ್ತಾ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ, ಇವರು ತನಿಖೆನೂ ಮಾಡ್ತಾ ಇಲ್ಲ, ಏನು ಮಾಡ್ತಾರೆ, ಬರೀ ನನ್ನ ಬೇರೆ ಅಲಿಗೇಷನು ಬರೀ ಪೊಲೀಸ್ ಸ್ಟೇಷನು ಕಂಪ್ಲೇಂಟು, ಮಾನಸಿಕ ಹಿಂಸೆನೇ ಜಾಸ್ತಿ. ಸರ್, ಈ ಮೂರ್ತಿ ನಿರ್ಮಾಣ ಪ್ರಕ್ರಿಯೆ ಶುರುವಾಗಿದ್ದು ಯಾವಾಗ? ನೀವು ಟೆಂಡರ್ ತೊಗೊಂಡಿದ್ದು ಹೇಗೆ ಅಂತ ಸರ್? ನನಗೆ ನನ್ನ ವರ್ಕನ್ನು ಇಡೀ ವರ್ಲ್ಡಿಗೆ ಯಾರಿಗೆ ಕೇಳಿದ್ರು ಕೃಷ್ಣ ನಾಯ್ಕನ ವರ್ಕ್ ಹೇಗಿದೆ ಅಂತ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ, ಯಾರಿಗೆ ಕೇಳಿದ್ರು ಗೊತ್ತಿದೆ. ಅರುಣ್ ಕುಮಾರ್ ಅಂತ ಡೈರೆಕ್ಟರ್ ಅವರು ನಿರ್ಮಿತಿ ಕೇಂದ್ರದಿಂದ ಅವ್ರು ನನಗೆ ಅಪ್ರೋಚ್ ಮಾಡಿದ್ರು, ಈ ಥರ ಮಾಡಬೇಕು ವರ್ಕ್ ಅಂತ ಹೇಳಿದಾಗ ಅವು ನನಗೆ ಖುಷಿ ಆಯಿತು. ನಾನು ನಮ್ಮ ಭಾಗದ ನಾವು ತುಳುನಾಡ ಸೃಷ್ಟಿಕರ್ತ ಅಂದರೆ ಪರಶುರಾಮ ಸೃಷ್ಟಿಕರ್ತನ ಜಾಗದಲ್ಲಿ ಹುಟ್ಟಿ ನೀರು ಕುಡಿದವರು. ಹಾಗೆ ನನಗೊಂದು ಹೆಮ್ಮೆ, ನನ್ನ ಬಂಧುಗಳೆಲ್ಲ ಬಂದು ನೋಡ್ತಾರೆ ಅಂತ. ಮತ್ತು ಎಲ್ಲ ಸ್ಟ್ಯಾಚ್ಯೂಗಳನ್ನು ಬೇರೆ ಸ್ಟೇಟಿಗಳು ಕೊಡ್ತಾರೆ, ನಮ್ಮ ಸ್ಟೇಟ್ ಅವ್ರಿಗೆ ಯಾರಿಗೂ ಕೊಡಲ್ಲ, ಎಲ್ಲ ಬೇರೆಯವರಿಗೆಲ್ಲ ಕೊಡ್ತಾರೆ. ಆರ್ಟಿಸ್ಟೇ ಆಗಿರಲ್ಲ ಕೆಲವಷ್ಟು, ಅವರಿಗೆಲ್ಲ ಕೊಟ್ಟು ಮಾಡ್ತಾರೆ. ಅದಕ್ಕೆ ನಾವು ಯಾಕೆ ಮಾಡಬಾರ್ದು? ಒಂದೊಂದು ಚಾಲೆಂಜಲ್ಲಿ ನನಗೆ ಬರೀ 2 ಕೋಟಿ ಜಸ್ಟ್ ಮೆಟೀರಿಯಲ್ಗೆ ಆಗೋಷ್ಟು ತೊಗೊಂಡು ನಾನು ಮಾಡಿದ್ದೆ. ಅದೇ ನನಗೆ ಇವತ್ತು ಮುಳುಗಡೆ ಆಗ್ಲಿಕ್ಕೆ ನಾನು ಅದೇ ಕಾರಣ. ಅದಕ್ಕೆ ನಾನು ಇವತ್ತು ಎಲ್ರಿಗೂ ಬಲಿಪೋಸ ಹಾಕೊಂಡಿದ್ದೀನಿ. ನನಗೆ ಇವತ್ತು ಎಲ್ಲ ಥರನೂ ಕೆಟ್ಟ ಪದಗಳನ್ನು ಬೈತಾ ಇದ್ದಾರೆ. ಇವತ್ತು ಮುನಿಯೋಲನ್ನು ನನಗೆ ಕೆಟ್ಟದಾಗಿ ನನ್ನ ಧಮಕಿ ಹಾಕೋಗಿದ್ದಾನೆ, ನನ್ನ ಜೀವ ಬೆದರಿಕೆನೂ ಹಾಕಿದ್ದಾನೆ. ಆ ಥರ ಇದೆ, ಒಂದು ಕೆಟ್ಟದಾಗಿ ನನ್ನ ಜಾತಿ ಬಗ್ಗೆ ಬೈತಾ ಇದ್ದಾನೆ. ನನಗೆ ಯಾವ ಜಾತಿ? ನನ್ನ ಕಲಾವಿದ, ನನ್ನ ಕಲೆನೇ ಒಂದು ಜಾತಿ. ಸರ್, ಒಂದು ಈ ಪರಶುರಾಮ್ ಮೂರ್ತಿ ವಿಗ್ರಹ ಸ್ಥಾಪನೆ ಮಾಡಬೇಕು ಅನ್ನೋ ಟೆಂಡರ್ ಆಗೋದು ಸುನೀಲ್ ಕುಮಾರ್ ಅವ್ರ ಕಾಲದಲ್ಲಿ. ಹೌದೌದು. ಈ ಉದಯ್ ಶೆಟ್ಟಿ ಅವ್ರಿಗೂ ಈ ಮೂರ್ತಿ ವಿಗ್ರಹ ಸ್ಥಾಪನೆಗೂ ನಿಮಗೂ ಏನು ಸಂಬಂಧ? ನೀವು ಯಾಕೆ ಅವ್ರ ಮೇಲೆ ಆರೋಪ ಮಾಡ್ತಿದ್ದೀರಾ ಅಂತ? ಅಲ್ಲ, ಈಗ ಅವರು ಇವತ್ತು ಉದಯ ಮನೆಯವ್ರನ್ನ ಪ್ರತಿ ಸಲನೂ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ನಾಯ್ಕ ಆರ್ಟಿಸ್ಟ್ ಅಲ್ಲ, ಅವನಿಗೆ ಕೊಡಬೇಡಿ, ಅವನು ಕೀಳು ಜಾತಿ, ಅವನು ಬಿಲ್ಲವ. ಅಂದರೆ ನನಗೆ ಗೊತ್ತಿಲ್ಲ ಸುನೀಲ್ ಕುಮಾರ್ ಯಾವ ಜಾತಿಯವರು ಅಂತ, ನನಗೂ ಅರುಣ್ ಕುಮಾರ್ಗೆ ಅಷ್ಟೇ ಗೊತ್ತಿತ್ತು. ಈ ಬಿಲ್ಲವನು ಕೀಳು ಜಾತಿ ಅಂತ ಅನಿಸಿರ್ಬೋದು ಅವರಿಗೆ. ಬಿಲ್ಲವ್ರ ಮೇಲೆ ಯಾಕೆ ಇಷ್ಟು ಕೋಪ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ಇವರು ಇಲೆಕ್ಷನ್ ಇವ್ರಿಗೆ ಸಂಬಂಧಪಟ್ಟಿದ್ದು, ನನಗದಕ್ಕೆ ಸಂಬಂಧ ಇಲ್ಲ. ಇದು BJP ಆಡಳಿತ ಸರ್ಕಾರ ಇದ್ದಾಗ ಆಗಿರೋದು. ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬಂತು. ನಾನು ಹೇಳಿದೆ, ನನಗೆ ನೀವು ಅಷ್ಟೊಂದು ಮಾಡೋಂಗಿದ್ರೆ ನನ್ನ ಆರ್ಡ್ರನ್ನು ಕ್ಯಾನ್ಸಲ್ ಮಾಡಿ, ನೀವು ಯಾರಿಗಾದ್ರೂ ಕೊಟ್ಟು ಮಾಡಿಸಿ, ನನಗೆ ಸಂತೋಷ. ಸರ್, ಅಂದರೆ ನೀವು ಎಷ್ಟು ಎತ್ತರ, ಎಷ್ಟು ಅಡಿ, ಎಷ್ಟು ಮೆಟೀರಿಯಲ್ ಖರ್ಚಾಗ್ತಿತ್ತು, ನಿಮ್ಗೆ ಎಷ್ಟು ಬಿಡ್ ಆಯಿತು ಅಂತೇಳಿ, ಮತ್ತೆ ನಿಮ್ಗೆ ಎಷ್ಟು ದುಡ್ಡು ಇದುವರೆಗೂ ಬಂದಿದೆ ಅಂತ? ನನಗೆ ಬಂದಿರೋದೇ 1,20,00,000 ಸರ್. ಬಂದಿರೋದು 1,20,00,000. ನಾನು ಮ್ಯಾಕ್ಸಿಮಮ್ 1,80,00,000 ಮೇಲೆ ಹಾಕಿದ್ದೀನಿ. ನಾನೀಗ 2 ಕೋಟಿ ಪ್ರಾಜೆಕ್ಟ್ ಇದೆಯಲ್ಲ, ಅದು 2 ಕೋಟಿ 4 ಕೋಟಿ ಖರ್ಚಾಗ್ತಾ ಇದೆ. ಯಾಕಂದ್ರೆ ನಾನು ರೀವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು 1 ರೂಪಾಯಿ ತಗೊಳ್ತಾ ಇಲ್ಲ. ಓಕೆ, ನಾನು ಕೊಟ್ಟಿರೋದೇ 1,20,00,000. ಅದರಲ್ಲಿ GST ಕಟ್ಟಿಲ್ಲ ಅಂತ ನನ್ನ ಕೃಷ್ಣ ಶೆಟ್ಟಿ ಅವರು ಎಲ್ಲರೂ ಹೋಗಿ ಕಂಪ್ಲೇಂಟ್ ಕೊಡೋದು ನನ್ನ ಮೇಲೆ. ಸರ್, ಒಂದು ಡೌಟ್ ಸರ್, ಈ ಕೇಸ್ನ ನೋಡಿದ್ರೆ ಆಲ್ರೆಡಿ ಇನಾಗ್ರೇಟ್ ಆಗಿದ್ದ ಮೂರ್ತಿನ, ಉದ್ಘಾಟನೆ ಆಗಿದ್ದ ಮೂರ್ತಿನ ಮತ್ತೆ ವಾಪಸ್ ತಗೊಂಬಂದು ಪುನರ್ ನಿರ್ಮಾಣ ಮಾಡೋಂಥ ಕಾರ್ಯ ಏನಿತ್ತು ಅಂತ? ಅಲ್ಲ, ಅದ್ರಲ್ಲಿ ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ ಸರ್. ನಾವು ಒಂದು ಶರ್ಟ್ ತೊಗೊಂಡ್ರು ಅದನ್ನು ನಾವು ಹಾಕಿ ನೋಡ್ತೀವಿ ಅಲ್ವಾ. ನಾನು ಅವ್ರಿಗೆ ಹೇಳಿದ್ದೀನಿ, ಇನಾಗ್ರೇಷನ್ ಆದಮೇಲೆ ಹೇಳಿದ್ದೀನಿ, ನನಗೆ ಸರ್ ಇದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಯಾಕಂದರೆ 1 ಟನ್ನು ಕೈಯಲ್ಲಿ ಕೊಡ್ಲಿ ಬಂತು, ಮತ್ತು ಬಿಲ್ 1 ಟನ್ ಬಂತು, ಇದು ಯಾಕೋ ಸರಿ ಕಾಣಿಸಲ್ಲ. ನನಗೆ ಇನಾಗ್ರೇಷನ್ ಆದಮೇಲೆ ನನಗೆ ಮರು ವಿನ್ಯಾಸ ಮಾಡೋಕ್ಕೆ ಅವಕಾಶ ಕೊಡೋಂಗಿದ್ರೆ ನಾನು ನಿಮಗೆ ಬಿಟ್ಕೊಡ್ತೀನಿ. ಹಾಂ, ಅದನ್ನಾಗಿದೆ. ಮತ್ತು ಸುನೀಲ್ ಕುಮಾರ್ ಅವರು ಪ್ರೋಗ್ರಾಮಲ್ಲೂ ಹೇಳಿದ್ದಾರೆ, ಈ ವಿಗ್ರಹ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ 2-3 ತಿಂಗಳ ಟೈಮ್ ಇದೆ, ಅವ್ರು ಮಾಡ್ತಾರೆ. ಕೃಷ್ಣ ನಾಯ್ಕರು ಇನ್ನೂ ಕೆಲಸ ಇದೆ, ಆ ಜಾಯಿಂಟ್ಗಳಿಗೆಲ್ಲ ವೆಲ್ಡ್ ಮಾಡಬೇಕು. ಮೊದಲನೇ ಸಲ ನೀವು ಬಿಲ್ ತಗೊಂಡಾಗ 2 ಕೋಟಿಗೆ ತೊಗೊಳ್ತೀರಾ, ಆಮೇಲೆ ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಮತ್ತೇನಾದ್ರೂ ಡಿಮಾಂಡ್ ಮಾಡಿದ್ರೆ? 1 ರೂಪಾಯಿ ಕೊಡಲ್ಲ, 1 ರೂಪಾಯಿನ ತಗೊಳ್ಳಲ್ಲ ಸರ್. 1 ರೂಪಾಯಿ ಈಗೆಲ್ಲ ಹೇಳ್ತಾ ಇದ್ದಾರೆ, ಕೃಷ್ಣ ನಾಯ್ಕ 2 ಕೋಟಿ ತೊಗೊಂಡು ಮತ್ತೆ 2 ಕೋಟಿ ಬಿಲ್ ಮಾಡಿಸ್ಕೋತಾರೆ ಅಂತ ಕೆಲಸ ನೀವು ಎಲ್ಲರೂ ಕಂದ್ಬಿಟ್ಟು ನಾನು ತಗೊಂಡು ಗಲ್ಲಿಗೆ ಹಾಕ್ಬಿಡಿ ಸರ್. ನನಗೆ ಆ ಕೆಲಸನೂ ಬೇಡ. ನಾನು ಇವತ್ತು ಹೇಳಿದ್ದೀನಿ, ನನಗೆ ಈ ಜಾತಿನೂ ಬೇಡ, ಯಾವುದು ಬೇಡ, ನಾನು ಬೇರೆ ಏನಾದ್ರು ಕೆಲಸ ಮಾಡ್ಕೊಡ್ತೀನಿ, ಬಿಟ್ಕೊಡ್ಬಿಡಿ. ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಂದ ನೀವು ಟೆಂಡರ್ ತಗೊಳ್ಬೇಕಾದ್ರೆ ನಿರ್ಮಾಣ ಉದ್ಘಾಟನೆ ಮಾಡೋಕ್ಕಿಂತ ಮುಂಚೆ ಅವ್ರು ಗಮನಿಸಿರ್ಲಿಲ್ವಾ ವಿಗ್ರಹ ಕರೆಕ್ಟಾಗಿ ಆಗಿಲ್ಲ, ಬಿಲ್ಲು ಸರಿಯಾಗಿಲ್ಲ, ಮತ್ತೆ ಅದು ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ? ಗಮನಕ್ಕೆ ಬಂದ ನಾವು ಎಲ್ಲರೂ ಚರ್ಚೆ ಮಾಡಿದ್ವಿ. ನಾವು ನಿರ್ಮಿತಿ ಕೇಂದ್ರವರು ಇದು ಎಲ್ಲರೂ ಚರ್ಚೆ ಮಾಡಿದ್ವಿ. ಇದು ಸ್ವಲ್ಪ 3 ತಿಂಗಳು ಬೇಕಾಗ್ಬೋದು, ಯಾಕಂದರೆ ನಾವು ಇದೊಂದು ಸ್ವಲ್ಪ, ಯಾಕಂದರೆ ಸಾವಿರಾರು ವರ್ಷಗಳಿರುವಂಥ ಇತಿಹಾಸ.
ಮತ್ತು ಅಷ್ಟು ಗುಡ್ಡದ ಮೇಲೆ ಗಾಳಿಗಳಿರುತ್ತೆ. ಮತ್ತೆ ನಾವು ನೋಡಿ 1 ವರ್ಷ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಟ್ಟಿದ್ವಿ, ಅದೇನೋ ಫೈಬರ್ ಆದ್ರೆ ನಿಂತ್ಕೊಳ್ಳೋಕೆ ಸಾಧ್ಯನಾ ಸರ್? ಇಷ್ಟೆಲ್ಲ ಆದ್ರೂ ಸರ್, ಇದೆಲ್ಲ ಗೊತ್ತಿದ್ರು ಹತ್ರವಾಗಿ ಇನಾಗ್ರೇಟ್ ಮಾಡೋಂಥ ಅವಶ್ಯಕತೆ ಏನಿತ್ತು? ಎಲ್ಲ ಆದ್ಮೇಲೆ ಮಾಡ್ಬೋದಿತ್ತಲ್ವಾ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ನನಗೆ ಅದ್ರ ಗೊತ್ತಿಲ್ಲ ಅಷ್ಟೇ. ಯಾರು ಹೇಳಿದ್ದು ಇನಾಗ್ರೇಟ್ ಮಾಡ್ಬೋದು? ಅದು ಇನಾಗ್ರೇಟ್ ಅಂತ ನಾನು ಅದು ಗೊತ್ತಿಲ್ಲ. ನಾನು ಏನಿದೆ ನಾನು ಟೈಮ್ ಕೇಳ್ಕೊಂಡು ನೆಕ್ಸ್ಟ್ ಮಾಡ್ತೀನಿ ಅಂತ ಹೇಳಿದೆ, ಆಯ್ತು ಒಂದು ಒಪ್ಪಿಕೊಂಡು ಮಾಡಿದ್ದಾರೆ ಅಷ್ಟೇ. ಸರ್ ಇನ್ನೊಂದು ಪ್ರಶ್ನೆ ಸರ್, ಈ ಕೇಸಲ್ಲಿ ಇರುವಂಥ ಪ್ರಮುಖ ಆರೋಪ ಅಂದ್ರೆ ಕಂಚಿನ ಪ್ರತಿಮೆಯನ್ನ ಮಾಡ್ತೀನಿ ಅಂತೇಳಿ ಫೈಬರ್ ಪ್ರತಿಮೆ ಮಾಡಿ ನಕಲಿ ಬಿಲ್ ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲಿ ನನಗೆ ಅಂಥದ್ದು ಏನಾಗ್ಬೇಕು ಸರ್? ಶಾಶ್ವತವಾಗಿರುವಂಥ ಒಂದು ಕೆಲಸ ನಾಳೆ ಯಾವ ಥರ ಒಂದು ದಿವಸ ಬಿದ್ದೋದ್ರೆ ನನ್ನನ್ನೇ ಬರಲು ಕೇಳಲ್ವ ಸರ್ ನೀವು? ಪರಶುರಾಮ ಮೂರ್ತಿ ಕೆತ್ತದವ್ರು ನೀವು ಅದನ್ನ ಕಂಚನ್ ಬಳಸಿದ್ರ ಫೈಬರ್ನ ಬಳಸಿದ್ರ? ಕಂಚಿನ ಬಳಸಿದ್ವಿ, ಜಾಯಿಂಟ್ಗಷ್ಟೇ ಫೈಬರ್ ಹಾಕಿದ್ವಿ ಸರ್. ಕಂಚಿನ ಪೂರ್ತಿ ಕಂಚ ಮ್ಯಾಕ್ಸಿಮಮ್ 10 12 ಟನ್ನು, ಒಂದು 10 ಟನ್ ಒಳಗಡೆ, ಮತ್ತು ಆರ್ಮೇಚರ್ ಸರ್ ಒಂದು 18 ಟನ್ ಒಳಗಡೆ ಇದೆ ಸರ್. 18 ಟನ್ ಒಳಗಡೆ. ನೀವು ಆರೋಪ ಮಾಡ್ತಾ ಇದ್ದೀರಾ ಪೊಲೀಸರು ಬಂದು ಮಾಜರ್ ಮಾಡೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಲೀಡರ್ ಬಂದಿದ್ರು ಅಂತ. ಹೌದು. ಯಾರು ಕಾಂಗ್ರೆಸ್ ಲೀಡರ್? ನಿಮ್ಮ ಈ ಅಂಗಡಿ ಮೇಲೆ ದಾಳಿ ಮಾಡಿದಾಗ ಕಾಂಗ್ರೆಸ್ ಲೀಡರ್ ಯಾಕೆ ಬರ್ತಾರೆ? ಅವ್ರಿಗೆ ಇದಕ್ಕೆ ಏನು ಸಂಬಂಧ? ಅದು ನಂಗೆ ಗೊತ್ತಾ, ಅವ್ರು ಪರ್ಸನಲ್ ಆಗಿ ತೊಗೊಂಡಿದ್ದಾರೆ ಸರ್. ನನಗೆ ಧಮಕಿ ಹಾಕಿ ಹೋಗಿದ್ದಾರೆ. ಉದಯ ಮುನಿಯಲ್ ಸಿಟ್ಟು ನನಗೆ ಧಮಕಿ ಹಾಕಿ ನನಗೆ ಬೆದರಿಸಿ ಹೋಗಿದ್ದಾರೆ. ಅವ್ರು ಅಷ್ಟೊಂದು ಪರ್ಸನಲ್ ತೊಗೊಂಡು, ಅವ್ನು ಮತ್ತೊಬ್ರು ಕೃಷ್ಣ ಶೆಟ್ಟಿ ಅಂತ ಇದ್ದಾನೆ ಸರ್, ಅವನಂತೂ ಬಹಳ ನನ್ನ ಮೇಲೆ ಎಲ್ಲ ಕಡೆ ಕಂಪ್ಲೇಂಟು. ಈಗ ಕಾರ್ಕಳದಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆಮೇಲೆ ಅನ್ನಪೂರ್ಣೇಶ್ವರದಲ್ಲಿ ಒಂದು ಕಂಪ್ಲೇಂಟ್ ಕೊಡೋದು ಸರ್, ಇಲ್ಲ ಜ್ಞಾನ ಭಾರತಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡೋದು, ಇಲ್ಲ GST ಕೊಡೋದು, ಮತ್ತು IT ಕೊಡೋದು, ಬರೀ ಇದನ್ನೇ ಕೆಲಸ. ನನಗೆ ಫಸ್ಟ್ ಒಂದು ಸಲ ಅವನು ಕರೆದು ಇಲ್ಲಿ ಮಂಜುನಾಥ್ ಬಂಡಾರವ್ರ ಮನೆಗೆ ಕರೆದು, ನೀನು ಏನೇನು ಹೇಳೋಕ್ಕೆ ಸಾಧ್ಯ ಅಂತ ನನ್ನ ಹತ್ರ ಸುಳ್ಳು ಹೇಳ್ಸೋಕ್ಕೆ, ನಾನು ಅಂದರೆ ಸುನಿಲ್ ಕುಮಾರ್ ಅವ್ರ ಮೇಲೆ ಏನೇನು ಹೇಳ್ಸೋಕೆ, ನಾನು ಅನ್ನ ತಿನ್ನೋ ಕೆಲಸ ಮಾಡ್ತೀನಿ, ನನಗೆ ಆ ಥರ ಮಾಡುವಂಥ ಕೆಲಸ ಬೇಕಾಗಿಲ್ಲ, ನಾನು ಇದು ಸತ್ಯ ಹೇಳ್ತೀನಿ, ಬೇಕಾದ್ರೆ ನನಗೆ ಆರ್ಡರ್ ಅದು ಕ್ಯಾನ್ಸಲ್ ಮಾಡಿ, ನಿಮ್ಮ ಸರ್ಕಾರ ಇದೆಯಲ್ಲ ಈಗ, ನನಗೆ ಆರ್ಡರ್ ಕ್ಯಾನ್ಸಲ್ ಮಾಡಿ ನಾನು ದುಡ್ಡು ವಾಪಸ್ ಕೊಡ್ತೀನಿ, ನನಗೆ ಸುಳ್ಳು ಹೇಳುವಂಥ ಕೆಲಸ ಬೇಡ, ನಾನು ಅನ್ನ ತಿನ್ನೋ ಕೆಲಸ ಮಾಡ್ತೀನಿ, ನನಗೆ ಇಂಥ ಕೆಲಸ ಮಾಡಬೇಡಿ, ಕಲಾವಿದನ್ನು ಈ ಥರ ದುರುಪಯೋಗ ಪಡಿಸ್ಕೊಬೇಡಿ, ತುಳಿಲೂ ಬೇಡಿ ಅಂತ ಹೇಳಿದ್ದೀನಿ. ಇದಿಷ್ಟು ಪರಶುರಾಮ ಮೂರ್ತಿ ಶಿಲ್ಪಿ ಕೃಷ್ಣನಾಯ್ಕ ಅವ್ರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.